ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಸೈಯದ್ ಮೊಹಮ್ಮದ್ ಗೈಸು ದರಾಜ್ ಸಂಶೋಧನಾ ಅಕಾಡೆಮಿ ಉದ್ಘಾಟನೆ. ಕಲಬುರಗಿ ನಗರದ ಹಜರತ್ ಖ್ವಾಜಾ ಬಂದನವಾಜ್ ದರ್ಗಾ ಆವರಣದಲ್ಲಿ ಸ್ಥಾಪಿಸಲಾದ ಸೈಯದ್ ಮೊಹಮ್ಮದ್ ಗೈಸು ದರಾಜ್ ಸಂಶೋಧನಾ ಅಕಾಡೆಮಿಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಧಿಕೃತವಾಗಿ ಉದ್ಘಾಟಿಸಿದರು. ಈ ಅಕಾಡೆಮಿಯ ಪರಿಕಲ್ಪನೆಯನ್ನ ದಿವಂಗತ ಹಜರತ್ ಸೈಯದ್ ಶಾ ಮೊಹಮ್ಮದ್ ಅಲ್ ಹುಸೈನ್ ಅವರು ರೂಪಿಸಿದ್ದು, ಬಳಿಕ ದಿವಂಗತ ಹಜರತ್ ಡಾಕ್ಟರ್ ಸೈಯದ್ ಶಾ ಗೇಸು ದರಾಜ್ ಖುಸ್ರೋ ಹುಸೈನಿ ಅವರು ಅದನ್ನ ಸಾಕಾರಗೊಳಿಸಲು ಮಹತ್ವದ ಪ್ರಯತ್ನಗಳನ್ನು ಕೈಗೊಂಡಿದ್ದರು. ಹಜರತ್ ಖ್ವಾಜಾ ಬಂದನವಾಜ್ ಅವರ ಜೀವನ, ಉಪದೇಶಗಳು, ಸಾಹಿತ್ಯ ಕೃತಿಗಳು ಹಾಗೂ ಹಸ್ತಪ್ರತಿಗಳನ್ನು ಸಂರಕ್ಷಿಸುವುದು, ಸಂಶೋಧಿಸುವುದು ಮತ್ತು ಜನಸಾಮಾನ್ಯರಿಗೆ ಪರಿಚಯಿಸುವುದು ಅಕಾಡೆಮಿಯ ಮುಖ್ಯ ಉದ್ದೇಶವಾಗಿದೆ. ಅಕಾಡೆಮಿಯನ್ನ ಉದ್ಘಾಟಿಸಿದ ಬಳಿಕ ಮುಖ್ಯಮಂತ್ರಿ ಅವರಿಗೆ ಹಜರತ್ ಡಾಕ್ಟರ್ ಹಫೀಜ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೈನ್ ಹಾಗೂ ಅಕಾಡೆಮಿ ನಿರ್ದೇಶಕರಾದ ಪ್ರೊಫೆಸರ್ ಮೊಹಮ್ಮದ್ ಮುಸ್ತಾಫ್ ಶರೀಫ್ ಅವರು ಅಕಾಡೆಮಿಯ ಉದ್ದೇಶಗಳು ಮತ್ತು ಕಾರ್ಯಚಟುವಟಿಕೆಗಳ ಕುರಿತು ವಿವರಿಸಿದರು. ವಿಶ್ವದ ವಿವಿಧ ಭಾಗಗಳಲ್ಲಿ ಲಭ್ಯವಿರುವ ಹಜರತ್ ಖ್ವಾಜಾ ಬಂದನವಾಜ್ ಅವರ ಅಪರೂಪದ ಹಸ್ತಪ್ರತಿಗಳು ಹಾಗೂ ಸಾಹಿತ್ಯ ಕೃತಿಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿವಿಧ ಭಾಷೆಗಳಿಗೆ ಅನುವಾದಿಸಿ ಸಂಶೋಧಕರಿಗೆ ಹಾಗೂ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡುವುದು ಅಕಾಡೆಮಿಯ ಪ್ರಮುಖ ಗುರಿಯಾಗಿದೆ. ಮುಖ್ಯಮಂತ್ರಿ ಅವರು ಅಕಾಡೆಮಿಯಲ್ಲಿ ಸಂರಕ್ಷಿಸಲಾಗಿರುವ ಅಪರೂಪದ ಅರೇಬಿಕ್, ಪರ್ಷಿಯನ್ ಮತ್ತು ದಖ್ನಿ ಉರ್ದು ಹಸ್ತಪ್ರತಿಗಳು, ಶತಮಾನಗಳಷ್ಟು ಹಳೆಯ ಕೈಬರಹದ ದಾಖಲೆಗಳು ಹಾಗೂ ರೇಷ್ಮೆ ಬಟ್ಟೆಯ ಮೇಲೆ ಬರೆಯಲಾದ ಅಪರೂಪದ ಪವಿತ್ರ ಕುರಾನ್ ಪ್ರತಿಯನ್ನು ವೀಕ್ಷಿಸಿದರು. ಅಲ್ಲದೆ ಅಕಾಡೆಮಿಯಲ್ಲಿ ನಡೆಯುತ್ತಿರುವ ಸಂಶೋಧನೆ ಮತ್ತು ಅನುವಾದ ಯೋಜನೆಗಳ ಕುರಿತು ಮಾಹಿತಿ ಪಡೆದುಕೊಂಡರು. ಅಕಾಡೆಮಿಯಲ್ಲಿ 500ಕ್ಕೂ ಹೆಚ್ಚು ಅಪರೂಪದ ಹಸ್ತಪ್ರತಿಗಳು ಹಾಗೂ ಹಜರತ್ ಖ್ವಾಜಾ ಬಂದನವಾಜ್ ಅವರಿಂದ ರಚಿಸಲ್ಪಟ್ಟ 30ಕ್ಕೂ ಹೆಚ್ಚು ಮೂಲ ಕೃತಿಗಳು ಸಂರಕ್ಷಿಸಲ್ಪಟ್ಟಿವೆ. ಅಸ್ಮಾರ್ ಉಲ್ ಅಸ್ರಾರ್, ಸಿರ್ರಾ ಎ ಮೊಹಮ್ಮದ್, ಮಕ್ತೂಬಾತ್ ಎ ಬಂದನವಾಜ್ ಹಾಗೂ ಪ್ರಸಿದ್ಧ ಮಾ ಆರಿಫ್ ಉಲ್ ಅವಾರಿಫ್ ಸೇರಿದಂತೆ ಹಲವು ಶ್ರೇಷ್ಠ ಸೂಫಿ ಗ್ರಂಥಗಳ ಸಂಶೋಧನೆ ಮತ್ತು ಅನುವಾದ ಕಾರ್ಯಗಳು ಅಕಾಡೆಮಿಯ ಪ್ರಮುಖ ಯೋಜನೆಗಳಾಗಿವೆ. ಅಕಾಡೆಮಿಯಲ್ಲಿ 500ಕ್ಕೂ ಹೆಚ್ಚು ಅಪರೂಪದ ಹಸ್ತಪ್ರತಿಗಳು ಹಾಗೂ ಹಜರತ್ ಖ್ವಾಜಾ ಬಂದನವಾಜ್ ಅವರಿಂದ ರಚಿಸಲ್ಪಟ್ಟ 30ಕ್ಕೂ ಹೆಚ್ಚು ಮೂಲ ಕೃತಿಗಳು ಸಂರಕ್ಷಿಸಲ್ಪಟ್ಟಿವೆ. ಅಸ್ಮಾರ್ ಉಲ್ ಅಸ್ರಾರ್, ಸಿರ್ರಾ ಎ ಮೊಹಮ್ಮದಿ, ಮಕ್ತಾಬಾತ್ ಎ ಬಂದನವಾಜ್ ಹಾಗೂ ಪ್ರಸಿದ್ಧ ಮಾ ಆರಿಫ್ ಉಲ್ ಅವಾರಿಫ್ ಸೇರಿದಂತೆ ಹಲವು ಶ್ರೇಷ್ಠ ಸೂಫಿ ಗ್ರಂಥಗಳ ಸಂಶೋಧನೆ ಮತ್ತು ಅನುವಾದ ಕಾರ್ಯಗಳು ಅಕಾಡೆಮಿಯ ಪ್ರಮುಖ ಯೋಜನೆಗಳಾಗಿವೆ. ಅಕಾಡೆಮಿಯ ಕಾರ್ಯಚಟುವಟಿಕೆಗಳನ್ನು ಶ್ಲಾಘಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭವಿಷ್ಯದಲ್ಲಿ ಸಂಶೋಧನಾ ಚಟುವಟಿಕೆಗಳಿಗೆ ಸರ್ಕಾರದಿಂದ ಸಾಧ್ಯವಿರುವ ಎಲ್ಲ ರೀತಿಯ ಸಹಕಾರವನ್ನು ನೀಡುವುದಾಗಿ ಭರವಸೆ ನೀಡಿದರು. ದಖನ್ ಪ್ರದೇಶದ ಸಮೃದ್ಧ ಸೂಫಿ ಪರಂಪರೆಯನ್ನ ಸಂರಕ್ಷಿಸುವುದರ ಜೊತೆಗೆ ಹಜರತ್ ಖ್ವಾಜಾ ಬಂದನವಾಜ್ ಅವರ ಸಂದೇಶ ಮತ್ತು ಬೋಧನೆಗಳನ್ನು ಮುಂದಿನ ಪೀಳಿಗೆಗಳಿಗೆ ತಲುಪಿಸುವಲ್ಲಿ ಈ ಸಂಸ್ಥೆ ಮಹತ್ವದ ಪಾತ್ರ ವಹಿಸಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು.